ನನ್ನ 4ನೇ ಸಿನಿಮಾ. ಫಸ್ಟು 2 ಹಿಂದೆ ಬಾಂಬೆ ಮಿಠಾಯಿ, ಡಬಲ್ ಇಂಜನ್, ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದ್ದೆ. ಇದು ನನ್ನ ಕೆರಿಯರಲ್ಲಿ ಒಂದು ಪ್ರತ್ಯೇಕವಾಗಿ ಕಾಣುತ್ತೆ. ಫಾರೆಸ್ಟ್ ಇದು ಬೇರೆ ಜಾನರಲ್ಲಿ ಮಾಡಿದಂಥ ಸಿನಿಮಾ. ಸುಮಾರು ಒಂದು 10-15 ವರ್ಷಗಳ ಹಿಂದೆಯೇ ನಾನು ಈ ಥಾಟ್ ಬಗ್ಗೆ ಸತ್ಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ತುಂಬ ಕಾಡ್ತಾ ಇತ್ತು, ಅವಾಗವಾಗ ಸಿಗ್ತಾಗೆಲ್ಲ. ಸೊ ಇದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ನಮಗೆ ವಸ್ತು ಇದನ್ನು ಮಾಡೋದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇರಬೇಕಾದ್ರೆ ನನ್ನ 3 ಸಿನಿಮಾ ಆದಮೇಲೆ ಕಾಂತರಾಜ್ ಸರ್ ನನಗೆ ಸುಮಾರು ಒಂದು 15 ವರ್ಷಗಳಿಂದ ಪರಿಚಯ. ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಬೇರೆ ಬೇರೆ ಕಥೆಗಳು ಹೇಳ್ತಾ. ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ತುಂಬ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಒಂದು ಪ್ರಾಜೆಕ್ಟು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ಗೆ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ, ಕಾಫಿ ಕುಡಿಯೋ ಟೈಮಲ್ಲಿ ಒಂದು ಸರಿ ಕಾಂತರಾಜ್ ಸರ್ಗೆ ಈ ಲೈನ್ ಹೇಳಿದೆ. ಜಸ್ಟ್ ಒಂದು 5 ನಿಮಿಷ ಇರಬೇಕು. ಆ ಲೈನ್ ಹೇಳಿದಕ್ಕೆ ಬೇರೆ ಯಾವ ಸಿನಿಮಾ ಬೇಡ, ಈ ಪ್ರಾಜೆಕ್ಟ್ ಮಾಡೋಣ, ಇದು ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನನಗೆ ಕೊಟ್ಟರು. ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು ಈ ಸಿನಿಮಾನ ಮಾಡ್ಬೋದು ಅಂದಾಗ ಅಲ್ಲಿಂದ ನಾನು ಸತ್ಯವ್ರು ಕೂತ್ಕೊಂಡು ಈ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ವಿ. ಮೊದಲನೇದಾಗಿ ಯಾವುದೇ ಸಿನಿಮಾ ಆಗಲಿ, ನಾವು ಏನು ಅನ್ಕೋತೀವಿ ಕ್ಯಾರೆಕ್ಟರೈಸೇಷನ್ನು ಅದು ಫೀಲ್ ಮಾಡಿದ್ದೀವಿ, ಸ್ಕೆಚ್ ಹಾಕ್ಕೊಂಡಿರ್ತೀವಿ, ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು. ಅದು ಫಸ್ಟು ನನಗೆ ಐಡಿಯಾ ಬಂದಿದೆ, ಫಸ್ಟು ಚಿಕ್ಕಣ್ಣವ್ರ ಹತ್ರ ಹೋಗೋಣ ಅಂತ. ಯಾಕೆ ಎನಿ ಟೈಮ್ ನಾನು ಯಾವುದೋ ಸಿನಿಮಾ ಒಂದು ಕಥೆ ಹೇಳ್ತೀನಿ ಅಂದರೂ ಬನ್ನಿ ಅಂತ ಫಸ್ಟು ಕೊಡ್ತಾರೆ. ಅದೊಂದು ಆತ್ಮೀಯತೆ ಇದೆ. ಆ ಆತ್ಮೀಯತೆ ಅನ್ನೋದಕ್ಕಿಂತ ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಬೇರೆ ಥರ ಸ್ಕೇಲ್ ಇದೆ, ಮಾಮೂಲಿ ಥರ ನೀವು ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅನೀಶ್ ಸರ್, ಗುರುನಂದನ್ ಸರ್, ಆಮೇಲೆ ರಂಗಣ ರಘು ಸರ್. ಸ್ಪೆಷಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಅದು ಮಾಕಲ್ಪಟ್ಟಿ ಗೋಪಾಲ್ ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ವಿ. ಹೋಗಿ 5 ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು ಈ ಥರ 100ಕ್ಕೆ ಏನೂ ಯೋಚನೆ ಮಾಡಲಿಲ್ಲ, ಹೋಗು ಮೋಹನ್ ಮಾಡೋಣ ಅಂತಾರೆ, ಗ್ರೀನ್ ಸಿಗ್ನಲ್ ಕೊಟ್ಟರು. ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಯಿತು. ಸುಮಾರು ಸಿನಿಮಾ ಮಡಿಕೇರಿ ಸಂಪಾಜೆ ಅನ್ನೋ ಫಾರೆಸ್ಟಲ್ಲಿ, ತಿಕ್ಕು ಫಾರೆಸ್ಟು, ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ. ಅಂಥ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಡೈಲಿ 4 ಜನ ಇಟ್ಕೊಂಡು 20 ದಿನ ಶೂಟ್ ಮಾಡಿದ್ವಿ. ಆ ಜಾಗದಲ್ಲಿ ತುಂಬ ಭಯದಲ್ಲಿ ನಗ್ನಗ್ತಾ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದ್ದೀವಿ. ಒಂದೇ ಫ್ರೇಮ್ಸಲ್ಲಿ 5 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದ್ದೊಂದು ಒಂದೊಂದು ದಿನನೂ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಅನುಭವಗಳಿದೆ. ಅದು ನನ್ನ ಅನುಭವ. ಓಕೆ, ನಿರ್ಮಾಪಕರು ಸರ್ ಟೋಟಲಿ 80 ದಿನ ಶೂಟ್ ಮಾಡಿದ್ದೀವಿ. ಸಂಪಾಜೆ ಫಾರೆಸ್ಟ್ ಒಂದು 20 ದಿನ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು 15 ದಿನ ಶೂಟ್ ಮಾಡಿದ್ವಿ. ಇನ್ನು ಮಿಕ್ಕಿದೆಲ್ಲ ಬೆಂಗಳೂರು HMT, ಸಪೋಟ ಗಾರ್ಡನ್ನು ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಸರ್ ಹಾಂ, ಇದು ನಡೆದ ಘಟನೆ ಅಂದರೆ ನಡೆದ ಘಟನೆ ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ ಸರ್. ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಈಚೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮ್ನ ಎಲ್ಲ ಒಂದು ಇದು ಡಿಸಿಷನ್. ಹೌದು, ಅದೇ ಇದು ಒಂದು ವಿಲೇಜಲ್ಲಿ ಬರುವಂಥ ಅಮಾಯಕರು ಏನೋ ಒಂದು ಆಸೆ, ಇದು ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಪಟ್ಕೊಂಡು ಒಂದು ಟ್ರೆಸರಿಂದ ಬೀಳ್ತಾರೆ. ಅಲ್ಲಿ 4 ಅಮಾಯಕರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಒಂದು ಚಿಕ್ಕಣ್ಣ, ಅವರು ರೈಟ್ ಸೈಡ್ ಕಿವಿ ಕೇಳಲ್ಲ, ಲೆಫ್ಟ್ ಸೈಡ್ ಕಿವಿ ಮಾತ್ರ ಕೇಳುತ್ತೆ. ಅದು ಹ್ಯೂಮರಸ್ಗೆ ಯೂಸ್ ಮಾಡ್ಕೊಂಡ್ವಿ. ರಂಗಣ್ಣ ಸರ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು. ಅನೀಶ್ ಸರ್ ಬಂದು ಒಂದು ಸೀರಿಯಸ್ ಲವರ್ ಬಾಯ್ ಕ್ಯಾರೆಕ್ಟ್ರು. ಆಮೇಲೆ ಗುರುನಂದನ್ ಸರ್ ಒಂದು ಅಮಾಯಕ ಕ್ಯಾರೆಕ್ಟರ್. ಇದೆಲ್ಲದಕ್ಕಿಂತ ಅರ್ಚನಾ ಕೊಟ್ಗೆ ಅವರು ತುಂಬ ಆಡಿಷನ್ ಎಲ್ಲ ಮಾಡಿದ್ವಿ. ಯಾರ್ಯಾರು ದೊಡ್ಡ ಫಿಮೇಲ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ವಿ. ಯಾವುದೂ ನಮಗೆ ಆ ಕ್ಯಾರೆಕ್ಟರ್ ಶೂಟ್ ಆಗಲಿಲ್ಲ. ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮೇಡಮ್ ಕಾಲ್ ಮಾಡಿದ್ವಿ, ಕರೆದ್ವಿ. ತುಂಬ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ಗೆ ತುಂಬ ನ್ಯಾಯ ಒದಗಿಸಿದ್ದು ಅರ್ಚನಾ ಕೊಟ್ಗೆ, ಥ್ಯಾಂಕ್ ಯು. ಅವ್ರು ಸೂರಜ್ ಪಾಪ್ಸ್ ಅಂತ ಜೈಲರಲ್ಲಿ ಒಂದು ಪಾತ್ರ ಮಾಡಿದರು ರಜನಿಕಾಂತ್ ಅವ್ರ ಜೊತೆ. ಸೂರಜ್ ಪಾಪ್ಸ್ ಅಂತ ಮಲಯಾಳಂ ಆರ್ಟಿಸ್ಟ್ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಬರ್ತಾರೆ. ಜೊತೆಗೆ ಇನ್ನೊಂದು ದೈತ್ಯ ಒಬ್ಬ ಇದ್ದಾನೆ 7.5 ಅಡಿ, ಅವನು ಕಾಶ್ಮೀರದಿಂದ ಸೆಲೆಕ್ಟ್ ಮಾಡಿದ್ವಿ. ನಮ್ಮದು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಬ್ಬ ಗೆಸ್ಟ್ ಒಂದು ದೈತ್ಯ ವಿಲನ್ ಥರ ಬರ್ತಾನೆ. ಆ ಕ್ಯಾರೆಕ್ಟರ್ಗೆ ನಾವು ಫಸ್ಟು ಟೈಮ್ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಾದಮೇಲೆ ಸ್ತ್ರೀ 2 ಫಿಲಮ್ ಮಾಡಿದ್ರು. ಸ್ತ್ರೀ 2 ಅಲ್ಲಿ ಮೇನ್ ವಿಲನ್ ಆಗಿ ಅವ್ರು ಮಾಡಿದ್ರು.
ಸಾರಿ ಹಾಂ, ಅದು ಪ್ಲ್ಯಾಂಡ್ ಸರ್, ಟೀಮ್ ಪ್ಲ್ಯಾಂಡ್. ಸೊ ಯಾವುದೋ ವಿಷಯಗಳನ್ನ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹಲೋ. ಸೊ ಟೀಮ್ ಡಿಸೈಡ್ ಮಾಡಿ ಸರ್, ಪ್ರೊಡಕ್ಷನ್ ಹೌಸಿಂದ ಡಿಸೈಡ್ ಮಾಡಿದ್ದು ಯಾವುದೇ ಒಂದು ವಿಷಯ ಹೊರಗಡೆ ಹೋಗೋದು ಬೇಡ. ನಾವು ಏನು ಸಿನಿಮಾ, ಸೊ ಒಂದು ಪಬ್ಲಿಸಿಟಿ ಮಾಡೋದು, ಪ್ರೆಸ್ ಮೀಟ್ ಕರೆಯೋದು, ಸೊ ಕಾಮನ್ ಆಗಿರುತ್ತೆ. ಬಟ್ ನಮಗೆ ಒಂದು ಸಿನಿಮಾ ನೋಡಿ ಕಾನ್ಫಿಡೆಂಟ್ ಬರಬೇಕು. ಈ ಸಿನಿಮಾ ನಮಗೆ ಕಾನ್ಫಿಡೆಂಟ್ ಕೊಡುತ್ತೆ, ಸಿನಿಮಾ ಮಾಡು, ಈಗ ಪಬ್ಲಿಸಿಟಿ ಮಾಡ್ಬೋದು ಅನ್ನೋ ಇದ್ರ ಮೇಲೆ ನಾವು ಈಗ ಕೊನೆ ಟೈಮಲ್ಲಿ ಇಟ್ಕೊಂಡ್ವಿ ಅದನ್ನು. ಹಾಂ, ಇಲ್ಲ ನಾವು ಫಸ್ಟು ನಾವು ಡಿಸೈಡ್ ಮಾಡಿದ್ದು ಒಂದು ಥಿಯೇಟ್ರಿಕಲ್ ಟ್ರೈಲರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಥಿಯೇಟ್ರಿಕಲ್ ಟ್ರೈಲರ್ ಏನಾಯಿತು ಅಂದರೆ, ಸುಮಾರು ಒಂದು 2 ಮಂತ್ಸಿಂದ UI ಫಿಲಮು, ಮ್ಯಾಕ್ಸ್ ಫಿಲಮು, ಕಂಟಿನ್ಯೂ ಯಾವುದೇ ತೆಲುಗು, ತಮಿಳ್ ಫಿಲಮ್, ಕನ್ನಡ ಫಿಲಮ್ಸ್ಗಳು ಬರ್ತಿದೆಯೋ ಎಲ್ಲ ಫಿಲಮ್ಸ್ಗಳಲ್ಲೂ ಟ್ರೈಲರ್ ಹಾಕಿದ್ವಿ. ಅಲ್ಲಿ ನಮಗೆ ಒಂದು ರಿಸಲ್ಟ್ ಸಿಕ್ತು, ಈ ಸಿನಿಮಾ ಏನೋ ಮಾತಾಡುತ್ತೆ. ಸೊ ಕಾನ್ಫಿಡೆಂಟ್ ಆಗಿ ನಮಗೆ ಅನಿಸ್ತು ಈ ಸಿನಿಮಾ ಒಂದು ಬೇರೆ ಲೆವೆಲ್ ಆಗುತ್ತೆ. ಅದು ನಮಗೆ ಒಂದು ಧೈರ್ಯ ಕೊಡ್ತು. ಅಲ್ಲಿಂದ ಪಬ್ಲಿಸಿಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಗ್ರಾಫಿಕ್ಸ್ ಸರ್ ಒಂದು ಸುಮಾರು ಒಂದು 20-25 ನಿಮಿಷ ಲಾಸ್ಟ್ ಒಂದು CG ವರ್ಕ್ ಇದೆ. ಸೊ ಆನೆ ಒಂದು ಪ್ರಮುಖ ಪಾತ್ರವಾಗಿ ಬರುತ್ತೆ ಸಿನಿಮಾದಲ್ಲಿ. ಅದನ್ನು CGನಲ್ಲಿ ವರ್ಕ್ ಮಾಡಿದ್ವಿ. ಸುಮಾರು ಒಂದು 4-5 ತಿಂಗಳು CG ವರ್ಕು ನಮ್ಮ CG ವರ್ಕಿಂದನೇ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ನೈಟ್ ಎಫೆಕ್ಟಲ್ಲಿ ಲೀವ್ಸು, ರವಿವರ್ಮ ಅವ್ರಿಗೆ ಗೊತ್ತಲ್ಲ, ಲೀವ್ಸ್ ಎಲ್ಲ ಇರೋದು, ರೋಪ್ ಎಲ್ಲ ಕಟ್ ಮಾಡಬೇಕು. ಅದ್ರ ಮಧ್ಯೆ ಒಂದು ಆನೆನ ಕ್ರಿಯೇಟ್ ಮಾಡಬೇಕು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ನೈಸ್ವಾಗಿ ಬಂದಿದೆ. ಅಲ್ಲ, ಕಾಡು ಒಂದು ನಿಜ, ನೀವು ಹೇಳ್ದಂಗೆ ನಾವು ಚೇಂಬರ್ಗೆ ಹೋದ್ವಿ. ಕಾಡು ಅನ್ನೋದು ಬೇರೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಚೇಂಬರಲ್ಲಿ. ಕಾಡು ಅಂತಲೇ ನಮಗೂ ಆಸೆ ಇತ್ತು ಕನ್ನಡದಲ್ಲಿ ಇಡಬೇಕು ಅಂತ. ಬಟ್ ಅದಾದಮೇಲೆ ಏನು ಇಡೋಣ, ಬಟ್ ಕಾಡೇ ಬೇಕಿತ್ತು. ಹಾಗಾಗಿ ಫಾರೆಸ್ಟ್ ಒಂದು ಸೌಂಡಿಂಗ್ ಅನ್ನಿಸ್ತು. ಬಟ್ ಇದು ನಮ್ಮ ಕನ್ನಡ, ಏನು ಕರ್ನಾಟಕ ಇದೆ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಏನಿದೆ, ಸೊ ಎಲ್ಲದಕ್ಕೂ ಮುಂದೆ ಫ್ಯೂಚರಲ್ಲಿ ಒಂದು ಪ್ಲ್ಯಾನ್ ಇದೆ, ಈ ಕಥೆ ಎಲ್ಲ ತಗೋತಾರೆ ಅನ್ನೋ. ಹಾಗಾಗಿ ನಾವು ಫಾರೆಸ್ಟ್ ಅಂತ ಒಂದು ಟೈಟ್ಲ್ ಇಟ್ಕೊಂಡ್ವಿ. ಪ್ಯಾನ್ ಇಂಡಿಯಾ ಅಂತ ಹೇಳೋದು ಅಲ್ಲ, ನಮ್ಮ ಕಥೆನ ಎಲ್ಲ ಕಡೆ ತಗೋತಾರೆ ಅನ್ನೋ ಒಂದು ಐಡಿಯಾ ಅಷ್ಟೇ. ಬಾರ್ಡ್ರಲ್ಲೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕುಗ್ರಾಮದಲ್ಲಿ ನಡೆಯುವಂಥ ಕಥೆ ಅದು ಸರ್. ಇಲ್ಲ ಸರ್, ವೀರಪ್ಪನ್ ಲಿಂಕು ಇನ್ಸ್ಪೈರ್ ಆ ಥರ ಬರೋದಿಲ್ಲ. ಅದು ಕ್ವಶನೇ ಇಲ್ಲ ಸರ್. ನಮ್ಮ ಕಥೆಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಥ್ಯಾಂಕ್ ಯು. ಓಕೆ, ನಮಸ್ಕಾರ. ನಿಮ್ಮದೇ ನಿರ್ಮಾಣ, ಈಗ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ಕೂಡ ನೀವೇ ತಗೊಂಡಿದ್ದೀರಾ. 24ಕ್ಕೆ ಫೈನಲಿ ರಿಲೀಸಿಗೆ ರೆಡಿ ಆಗಿದೆ ಸಿನಿಮಾ. ಏನು ಹೇಳ್ತೀರಾ ಸರ್? ಒಂದು ಪ್ರಯತ್ನ ಪಟ್ಟಿದ್ದೀರಿ, ಮೈಕ್ ನೋಡೋಣ ಜನ ಹೆಂಗೆ ತಗೊಂತಾರ ಅದನ್ನ ನೋಡೋಣ. ಏನು ಬೇಕೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ, ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು. ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಏನಾನ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕ್ಷಮೆ ಇರಲಿ. ಫಸ್ಟ್ ಟೈಮ್ ಥಿಯೇಟ್ರ್ ಸೆಟಪ್ ದೇವ್ರ ದಯೆಯಿಂದ ನಾನೇನು ಮಾಡ್ಕೊಂಡಿಲ್ಲ. ಎಲ್ಲ ಅವರೇ ಫೋನ್ ಮಾಡಿ, ಅವರೇ ಕೇಳಿ, ಅವರೇ ತೊಗೊತಾ ಇದ್ದಾರೆ. ಅದೊಂದು ಭಾಗ್ಯ ಸಿಕ್ಕಿದೆ ನನಗೆ. ಒಂದು 250 ಥಿಯೇಟ್ರು, 2 ಸೇರಿ ನಾನೇ ಓನಾಗಿ ಮಾಡ್ತಾಯಿದ್ದೆ. ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡಿಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನಾನು ಅದೇ ಹೇಳಿದ್ದೀನಿ, ಒಂಥರ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಇದ್ರ ಮೇಲೆ ನಾನು ಇನ್ನೇನು ಮಾತಾಡಲ್ಲ, ಅದು ಜನ ಅಕ್ಸೆಪ್ಟ್ ಮಾಡ್ಕೊಬೇಕು. ಹೌದು, ಆಡಿಯೋ ಇದು ನಾನು ಫಸ್ಟು ಡಿವೋ ಹತ್ರಕ್ಕೆ ಹೋದಾಗ ಒಂದು 4-5 ಸಲ ಎಚ್ಚರಿಸಿದ್ರು ಅವ್ರು ನನಗೆ. ಸರ್, ಸುಮಾರು ಜನ ಮಿಸ್ಲೀಡ್ ಮಾಡ್ತಾರೆ ನೋಡಿ, ಯಾಕಂದರೆ ಇದೆಲ್ಲ ಆಗದೆ ಇರೋವಂಥದ್ದು ಅಂತಂದರು. ಸರಿ, ನಾವು ಬಿಸ್ನೆಸ್ಸಲ್ಲಿದ್ದವರು, ನಾವು ಯಾವತ್ತೂ ಬ್ರೇಕ್ ಇವನ್ ನೋಡ್ತೀರಿ. ಅಂದರೆ ಬ್ರೇಕ್ ಇವನ್ ನೋಡ್ಬೇಕಂದ್ರೆ ನಾವು 5 ವರ್ಷ ನಮ್ದೆಲ್ಲ ಈ ದುಡ್ಡು ಅಂತ ಬಿಟ್ಬಿಡ್ತೀರಿ. ಬಟ್ ದೇವ್ರ ದಯೆಯಿಂದ ನನಗೆ 3 ತಿಂಗಳಿಗೆ ಮಾನಿಟೈಸೇಷನ್ ಆಗೋಯ್ತು. ಅಂದರೆ ಅದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೊಳ್ಳೆ ಐಡಿಯಾ ಕೊಟ್ಟರು. ಅವರು ಇಂಥವ್ರ ಕೈಯಲ್ಲಿ ಸಿಂಗ್ ಮಾಡ್ಸೋಣ ಅಂದರು. ಸರ್, ನೀವು ಸಕ್ಸಸ್ಗೆ ಏನು ಬೇಕೋ ಮಾಡಿ ಅಂತ ಅವ್ರಿಗೆ ಪ್ರೋತ್ಸಾಹಿಸಿದೆ ಅಷ್ಟೇ. ಕೈಲಾಶ್ ಕೆರೆ ಹತ್ರ ಕರ್ಕೊಂಡೋದ್ರು. ಆಮೇಲೆ ಒಂದು ಲೋಕಲ್ ಇರಲಿ ಅಂತ ಚಂದನ್ ಶೆಟ್ಟಿ ಅವ್ರ ಹತ್ರ ಆಡಿಸಿದ್ರು. ಮೊನ್ನೆ 12ನೇ ತಾರೀಕು
ಮಾನಿಟೈಸೇಷನ್ ಬಂದ್ಬಿಡ್ತು. ಸೊ ಇನ್ನು ಅದು ಆಲ್ಮೋಸ್ಟ್ ಒಂಥರ ಈ ಸೋರ್ಸ್ ಹೆಂಗೆ ಅಂತಂದರೆ ರೆಂಟೆಡ್ ಸೋರ್ಸ್ ಇದ್ದಂಗೆ ಅದು. ಇನ್ನು 99 ವರ್ಷ ನಾವು ಸುಮ್ಮನೆ ಮನೇಲಿ ಕೂತಿದ್ರು ಬರ್ತಾ ಇರ್ತದೆ, ಜನ ಕೇಳ್ತಾ ಇದ್ರೆ ಹಾಡು. ಸೊ ಇದು ನಮ್ಮದು ಬಿಸ್ನೆಸ್ ಲೆವೆಲ್ ಥಿಂಕಿಂಗು. ಈಗ ನಾವು ಕೊಟ್ಬಿಟ್ಟಿದ್ರೆ ಒಂದು 5-10 ಲಕ್ಷಕ್ಕೆ ಆಗೋಗ್ಬಿಡೋದು, ಕೈ ತೊಳ್ಕೊಂಬಿಡ್ರೆ. ಇದೊಂದು ಸಕ್ಸಸ್ ನಮಗೆ. ಸರ್ ಡಿಜಿಟಲ್ಲು ಅದು ಇದು ಬೇಕಲ್ಲ ಸರ್, ಟಿ ವಿ ಅದು ಯೂಟ್ಯೂಬ್ ಹಿಂದಿದಾದರೆ ರೈಟ್ಸು ಅದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹಿಂದಿ ರೈಟ್ಸ್ ಎಲ್ಲ ನಾವೇ ಇಟ್ಕೊಳ್ಳೋಣ ಅಂತ. ಬೇರೆಯವ್ರು ಕೊಟ್ಟರು ಅದೇ ತಾನೆ ಸರ್, ಅಲ್ಲಿ ನೋಡೋದು ನಮ್ದ್ರಲ್ಲಿ ನೋಡ್ತಾರೆ. ಇಲ್ಲ ಸರ್, ಸುಮಾರು ಕಾಲ್ಸ್ ಬಂತು. ಟು ಬಿ ಫ್ರ್ಯಾಂಕು, ಅದು ಹೆಂಗೆ ಅಂತಂದರೆ ರುಟೀನ್ ಕಾಲ್ಸ್ ಅದು. ಈ ಮಾಮೂಲಿ ಸಿನಿಮಾಗೆ ಹೆಂಗೆ ಕೇಳಬೇಕೋ ಹಂಗೆ ಕೇಳಿದ್ರು. ಬಟ್ ನಮ್ಮದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಬಿಡಿ. ನಾನು ಅವ್ರಿಗೆ ಕೇಳಿದೆ, ಸರ್ ಹೆಂಗೆ ಸರ್ ಬಜೆಟ್ ನೋಡಿ ಫಿಕ್ಸ್ ಮಾಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದೆ. ಓಪನ್ ಆಗಿ ಕೇಳಿದೆ. ಅವರು ನಾವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಿ, ನಾಟ್ ಯಾ ಬಜೆಟ್ ಅಂತಂದ್ರು. ಸರಿ ಬಿಡಿ ಸರ್, ಹಂಗಾರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಹಾಂ ಏನಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ, ನೀನು ಪಿಕ್ಚರ್ ನೋಡಲ್ಲ ಅಣ್ಣ? ಹಾಂ, ನೀವು ಎಲ್ಲ ಕೇಳ್ಬಿಟ್ಟು ಎಲ್ಲರಿಗೂ ಲೀಕ್ ಮಾಡಿಸ್ಬಿಟ್ರಿ, ಆಮೇಲೆ ಬರೋರು ಬರದೇ ಇದ್ದಂಗೆ ಆಗ್ಬಿಡ್ಲಿ. ಹಾಂ ಸರಿ, ಅಲ್ಲ ಇವಾಗ ನಿನ್ನ ಮಾತಿಗೆ ಬರ್ತೀನಿ, ಹೇಳೋಣ. ಹೇಳ್ಬಿಡ್ಲ ಎಲ್ಲ ಸ್ಟೋರಿ? ಅಲ್ಲ ಅಂದ್ರೆ ಅವರು ನೀವು ಹೆಂಗೆ ನಿಧಾನಕ್ಕೆ ಇಷ್ಟಿಷ್ಟೇ ಬಿಡ್ಸ್ಕೊಂತೀರ ನೋಡ್ರಿ. ಒಂದು ಇದು ಏನು VFX 8 ತಿಂಗಳು ಕಾದ್ರಣ ಅದಕ್ಕೆ. ಯಾವ ಥರ ಅಂತಂದರೆ ಒಂದು 2 ತಿಂಗಳ ರೆಡಿ ಆಗಿದೆ ಬನ್ನಿ ಅಂತಂದ್ರು. ಇವರು ಓಕೆ ಮಾಡಲಿಲ್ಲ. 2 ತಿಂಗಳಿಗೆ ಬಂದ್ರಿ. ನಮ್ಮ ರೈಟರ್ ಸತ್ಯ ಅವರು ಓಕೆ ಮಾಡಿಲ್ಲ. ಇನ್ನೂ 2 ತಿಂಗಳು ಬಿಟ್ಕೊಂಡ್ರೆ ನಮ್ಮ ಕಿಟ್ಟು ಅವರು ಓಕೆ ಮಾಡಲಿಲ್ಲ. ಅಣ್ಣ ಇನ್ನೂ ಸ್ವಲ್ಪ ಅದು ಪ್ರಾಬ್ಲಮ್ ಏನಂತಂದರೆ ನೈಟಲ್ಲಿ ಆನೆ ಕ್ರಿಯೇಟ್ ಮಾಡಬೇಕು. ಡೇನಲ್ಲಾದರೆ ವೆರಿ ಈಸಿ. ನೈಟಲ್ಲಿ ಆನೆ ಕ್ರಿಯೇಟ್ ಮಾಡಬೇಕಂದ್ರೆ ಈ ಶುಡ್ ಬಿ ವೆರಿ ಎಕ್ಸ್ಪೆಕ್ಟೇಷನ್. ಅಷ್ಟು ಸೂಪರ್ವೈಸರ್ ಆಗಿರ್ಬೇಕು. ಅದನ್ನ ಮಾಡಿಸಿ ಅದರಿಂದನೇ 8 ತಿಂಗಳು ಲೇಟ್ ಆಯಿತು. ಭಾಳ ಚೆನ್ನಾಗಿ ಬಂದಿದೆ ಅಣ್ಣ. ಅಂದರೆ ಒಂದು ಸ್ವಲ್ಪ ನಿಜ. ಆಮೇಲೆ ಶೂಟಿಂಗ್ ಟೈಮ್ನಲ್ಲಿ ಹೂನಣ್ಣ ಅದು ಇಲ್ಲಾಂದರೆ ಅದೊಂದು ಇದೆಲ್ಲ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಅಲ್ಲಿ ಪರ್ಮಿಷನ್ NOC ಸಿಗಲಿಲ್ಲ ಅಂತಂದರೆ ಇಲ್ಲಿ ಸೆನ್ಸರ್ ಆಗಲ್ಲ. ಆಮೇಲೆ ಸ್ಟಾರ್ಸ್ಗೆ ಮೇಯ್ನು ಒಂದು ದೊಡ್ಡ ಸಲ್ಯೂಟು. ಅವ್ರು ಹೆಂಗೆ ಅಂತಂದರೆ ನಾವು ಏನು ಅಂದ್ಕೊಂಡಿದ್ರೆ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಅಲ್ಲಿ ರಿಯಾಲಿಟಿಗೂ ಭಾಳ ವ್ಯತ್ಯಾಸ ಇದೆ. ಆ ಕಾಡಲ್ಲಿ ನಡಿಬೇಕಾದ್ರೆ ಎಂಥವ್ರಿಗೂ ಜೀವ ಬೈಕ್ ಬಂದ್ಬಿಡುತ್ತಣ್ಣ. ಅವ್ರ ಜೀವನ ಒತ್ತೆ ಇಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವ ಪ್ರೊಟೆಕ್ಷನು ತೊಗೊಂಡಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ರಿ. ಅಲ್ಲೆಲ್ಲೋ ಆನೆ ಗೀಳಿರ್ತದೆ, ಈ ವಿಷ ಜಂತುಗಳು ಪಕ್ಕದಲ್ಲೇ ಓಡಾಡ್ತದೆ. ಅವ್ರಿಗೆಲ್ಲ ನಿಜವಾಗ್ಲೂ ನಾವೇನೋ ಅನ್ಕೊಂತೀರಿ. ಅಲ್ಲಲ್ಲ, ನಿಮ್ಗೆ ಗೊತ್ತಲ್ಲಣ್ಣ, ಹೆಸರು ಕ್ಯಾಮ್ರಾ ಕ್ಲಿಯರ್ ಅಂತಂದ್ರೆ, ಕ್ಯಾಮ್ರಾ ಕ್ಲಿಯರ್ ಫೀಲ್ಡ್ ಅಂತಂದ್ರೆ ಸೈಡ್ಕೋಗ್ಬಿಡ್ಬೇಕು ಅವರು. ನೀವು ಫೀಲ್ಡ್ ಕ್ಲಿಯರ್ ಅಂದ್ರಲ್ಲ, ಅದಕ್ಕೆ ಸೈಡ್ಗೋದೆ ಅಂತಾರೆ ಅವ್ರು. ನಮ್ಮ ನಿರ್ಮಾಪಕರು ಮನ್ಸಿಂದ ಮಾತಾಡ್ತಿದ್ದಾರೆ, ಅದು ಗೊತ್ತಾಗ್ತದೆ. ಇಲ್ಲ ಅಣ್ಣ, ಪರ್ಮಿಷನ್ ಇಲ್ದಿರ ಹೆಂಗಣ್ಣ ಹೋಗಕ್ಕಾಗ್ತದೆ? ಪರ್ಮಿಷನ್ ಇರ್ಲೇಬೇಕು. ಹೌದೌದೌದು, ಅದೆಲ್ಲ ಪ್ರೊಸೀಜರ್. ಅದೇನಾಯ್ತದ ಇಲ್ಲ ಅಂತಂದ್ರೆ ಅಷ್ಟು ದೂರ ಹೋಗಿ ಅಷ್ಟು ಇನ್ವೆಸ್ಟ್ ಮಾಡಿ ನಡೀರಪ್ಪ ಪರ್ಮಿಷನ್ ತಗೊಂಬನ್ನಿ ಅಂದ್ರೆ ನಮ್ಗೆ ತಾನೇ ಲಾಸ್ ಆಗೋದು. ಒಬ್ರನ್ನ ಹೇಳದ್ ಮರ್ತ್ಬಿಟ್ಟೆ. ನಮ್ಮ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್ ಶರಣ್ಯ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಬಂದ್ರು. ನಮ್ಮ ಸಿನಿಮಾ ಹೀರೋಯಿನ್, ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್. ಸೊ ಥ್ಯಾಂಕ್ ಯು. ಈಗಷ್ಟೇ ಕಾರ್ಯಕ್ರಮಕ್ಕೂ ಆಗಮಿಸಿದ್ದಾರೆ. ವೆಲ್ಕಮ್ ನಿಮ್ಗೆ ಸರ್. ನಿಮ್ ತರದ್ದು ಸಿನಿಮಾ ಮೇಲೆ ಪ್ರೀತಿ ಇರುವಂತ ನಿರ್ಮಾಪಕರು ಗೆಲ್ಬೇಕು. ನಿಮ್ ಕಡೆಯಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಆಗ್ಲಿ ಮೇಡಮ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ ಅಂತ ವಿಶ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎವ್ರಿಬಡಿ. ಯಂಗೆಸ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ರಂಗಾಯಣ ರಘು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಒಂದ್ ಕೆಲಸ ಮಾಡೋಣ, ಫಸ್ಟ್ ಹೀರೋಯಿನ್ಸ್ ಇಬ್ರನ್ನ ಮಾತಾಡ್ಸ್ಬಿಡ್ತೀನಿ, ನಿಮ್ 4 ಜನ ಒಟ್ಟಿಗೆ ಕರೆದ್ಬಿಡ್ತೀನಿ. ಹಾ ಸರ್ ಕರಿತೀನಿ ಸರ್. ಇವ್ರಾದ್ಮೇಲೆ ನೀವೇ ನೆಕ್ಸ್ಟ್ ನೀವೇ ಹೀರೋಯಿನ್ ಜೊತೆ ಬರ್ತೀನಿ. ಇಲ್ಲ ಸರ್, ಅರ್ಚನಾ ಅವರು ಶರಣ್ಯ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಅವಾಗ ಒಂಥರ
ಫ್ರೇಮ್ ಚೆನ್ನಾಗಿರುತ್ತೆ. ಚಿಕ್ಕು ಅದೇನು ಬನ್ನಿ. ಇದು ನಾನ್ ಕರ್ದಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಇದ್ರಲ್ಲಿ ನಂದೇನು ಬ್ಲೇಮ್ ಇಲ್ಲ. ಓಕೆ, ಎಲ್ರು ಬಂದ್ಮೇಲೆ ಎಲ್ರು ಮಾತಾಡ್ಸೋದೆ ಈಗ. ಬೆಳಿಗ್ಗೆ 9:30 ಕರ್ಸೋಣ ಇನ್ನು. ಓಕೆ, ಅರ್ಚನಾ ಅವರಿಂದ ಮಾತು ಶುರು ಮಾಡ್ಬೋದಾ? ಇಲ್ಲ, ದೊಡ್ಡವರು. ಹಾ, ರಘು ಸರ್ ಮೈಕ್ ಇಟ್ಕೊಂಡು ಶುರು ಮಾಡಮ್ಮ, ಮಾತಾಡಮ್ಮ. ಅಲ್ಲ ರಘು ಸರ್, ಎಷ್ಟು ಮಂತ್ರ ಹಾಕಿದ್ದೀರಾ? ಮಾತಾಡಿ ಬಂದು ಏನು ಪರವಾಗಿಲ್ಲ. ಓಕೆ, ಅದೇನೋ ಪೈಸಾ ಮೂವಿ ನೋಡುವಾಗ ಹಿಂಗ್ ನೋಡ್ತಾ ಇದ್ರಲ್ಲ, ಯಾಕೆ? ಅಲ್ಲ, ಯೂಶಲಿ ನಾನೇ ನೋಡ್ಕೊಂಡ್ರೆ ಸ್ವಲ್ಪ ಕ್ರಿಂಜ್. ಕ್ಯಾಮ್ರಾ ಇಲ್ಲಿದೆ. ಹಾ, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಳ್ತೀನಿ ನಿಮ್ಗೆ. ಓಕೆ, ಎಲ್ರಿಗೂ ನಮಸ್ಕಾರ. ಯಾರು ಕ್ಯಾಮ್ರಾಗೆ ಮೊಬೈಲ್ಗಳನ್ನ ಅಡ್ಡ ತರಬೇಡಿ ದಯವಿಟ್ಟು. ಓಕೆ. ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳಬೇಕು. 45 ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು. ಆ್ಯಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ 45 ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ತುಂಬ ಕಲಿತೆ. ಆ್ಯಂಡ್ ತುಂಬ ಇದೆ ಕಲಿಯೋಕ್ಕೆ ಅಂತಲೂ ಗೊತ್ತಾಯಿತು ಇವರಿಂದ. ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ. ಇನಿಷಿಯಲಿ ತುಂಬ ಭಯ ಇತ್ತು. ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಸಿನಿಮಾ ನೋಡಿ ರಿಲೀಸ್ ಆಗ್ತಾಯಿದೆ 24ನೇ ತಾರೀಕಿಗೆ. ನಾವು ಮಾಡಿರೋದೆಲ್ಲ ನಮ್ಗೆ ಇಷ್ಟ ಆಗತ್ತೆ ಅಂತ ನಂಬಿದ್ದೀನಿ. ಓಕೆ, ಶರಣ್ಯ ಅವರು ಗೆಸ್ಟ್ ಅಪಿಯರೆನ್ಸ್ ನಾಯಕಿ ಅಂದ್ರು. ಯಾ, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೆ ಕೂಡ. ಸೊ ಡೇ 1 ಇಲ್ಲಿ ತನಕ ಮನೆ ಮಗಳು ಥರ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕ್ಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು. ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್, ಅವ್ರಿಗೆ ಇವ್ರು ಡ್ರೀಮ್ ಗರ್ಲ್. ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ. ಈ ಥರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು, ಚಿಕ್ಕಣ್ಣವರಾಗಿರ್ಬೋದು, ಇವ್ರ ಕಾಮಿಡಿ ಸೆನ್ಸ್, ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ 2ನೇ ಸಿನಿಮಾ. ಸೊ ಅದೇ ಓಕೆ, ಸೊ ಅವ್ರ ಜೊತೆ ಇದು 2ನೇ ಸಿನಿಮಾ. ಸೊ ಸ್ವಲ್ಪ ನಾವು ಎಳ್ದು ಮಾತಾಡೋದು, ಅದಕ್ಕೆ ಸ್ವಲ್ಪ ಹಾಂ. ಆ್ಯಂಡ್ ಗುರು ಅವರು ಕೂಡ ಕೆಂಪು ನಿಜವಾಗ್ಲು ನಮ್ಮ ರಾಘು ಸರ್, ನಾವು ಹಿಂಗೆ ಹೇಳೋದು, ಅದು ರಘು ಸ್ಲ್ಯಾಂಗ್ ಸ್ವಲ್ಪ. ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು. ಆ್ಯಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್. ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ. ಸೊ ನನ್ನ ಫ್ರೆಂಡ್, ಇನ್ಫ್ಯಾಕ್ಟ್ ಟ್ರೇಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಷ್ಟು ಇದು ಮಾಡಿದ್ದೀರಾ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಯು ಟು. ಸೊ ಎಸ್, ಅಷ್ಟೇ. ರಘು ಸರ್, ನೀನೇನಮ್ಮ ನೀ ಗೌಡ್ರು ನಾನು ನಿಂಗೆ ರಘು ಸರವಾಗಂತ ಅದೇನೋ ಮಂತ್ರ ಗಿಂತ್ರ ಎಲ್ಲ ಹಾಕಿದ್ದೀರಾ, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇದ್ದೀರಾ, ಏನೋ ಡಿಫ್ರೆಂಟ್ ಆಗಿದ್ದೀರಲ್ಲ, ಹಂಗಾಗಿ ಮಾತಾಡ್ಸ್ಬಿಡೋಣ ಅಂತ. ಹೌದು, ತಲೆಬಳ್ಳೆ ಕಾಣ್ತಿಲ್ವಾ? ಇದೆಲ್ಲ ತಲೆಬಳ್ಳಿಗಳಿವು, ಇವೆಲ್ಲ ಅಷ್ಟು ಡೀಪ್ ಆಗಿ ನೋಡ್ಲಿಲ್ಲ ಸರ್. ಸೊಳ್ಳೆದು ತಲೆಬಳ್ಳೆ, ಅದು ಸೊಳ್ಳೆದು. ಯಾರು ಅದೇ ಸರ್ ಇಕ್ಕಿರೋದು ನೋಡಿ. ಆ ಬಂಡೆನೂ ಇದೆ, ಎಲ್ಲನೂ ಇದೆ ಸರ್. ಬಂಡೆನೂ ಇದೆ, ಎಲ್ಲ ಇದೆ ಸರ್. ಏನೇನೋ ಮಾಡಿದಾರ ಅವ್ರು ನಮ್ಮ ಚಂದ್ರಮೋಹನ್ ಅವರು. ಯಾರು ಬಂಡೆನಾ? ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವರ ಮೊದಲನೇ ಸಿನಿಮಾ. ಸರ್, ನಿಮಗೆ ಸ್ವಾಗತ.
ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಈ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ, ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ, ನೀವು ಉಳ್ಕೋತೀರಾ, ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ರು ಸತ್ಯ ಮತ್ತು ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಥರದೊಂದು ಕಾಡಿನ ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ. ಕಾಡಲ್ಲಿ ಏನೋ ಬಚ್ಚಿಕಕ್ಕೆ, ಇದು ಕಾಡಿಂದ ಉಳಿಸೋದಲ್ಲ, ಕಾಡಿನ ಅಳಿಸೋದು ಅಲ್ಲ ಕತೆ, ಇದು ಕಾಡಲ್ಲಿ ಬಚ್ಚಿಕ್ಕಿರೋ ಕತೆ ಇದು. ಅದನ್ನು ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ, 4 ಜನ ಗುರು ಇದರಲ್ಲಿ ಸ್ವಲ್ಪ ಚಾಲು ಇದ್ದಾನೆ ಗುರು ಅಲ್ಲ, ಹೌದಾ? ಗುರು ಚೆನ್ನಾಗಿದ್ದಾರೆ. ಇನ್ನ ಪಾಪ 5 ಜನ ನಾವು ಅಮಾಯಕರು, ಇವರು ಗಂಡಸೇ ಒಂಥರ ಇವ್ರು ನಮ್ಮ ಜೊತೆಗೆ. ಪಾಪ ನಿಜವಾಗ್ಲೂ ಪಾಪನೇ. ಅಯ್ಯೋ ರಾಮ್ನೆ, ಓಡಿದ್ದು ಮಾಡಿದ್ದು, ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು, ಅಯ್ಯೋ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಅಮ್ಮ ನೀನು ಚೆನ್ನಾಗಿ ಮಾಡಿದ್ದೆ ಮತ್ತೆ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದ್ಯಾ. ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು. ಚಿಕ್ಕಣ್ಣಂಗೆ ಮಾಡಿದ್ರೆ ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ, ಚೆನ್ನಾಗದೆ ಅಂತಂದ್ರು. ಚಿಕ್ಕಣ್ಣ ಆಯ್ತು ಅಂತಂದ್ರೆ ಸರ್ ಚಿಕ್ಕಣ್ಣ ಒಪ್ಕೊಂಡ್ಬಿಡು ಸರ್ ಅಂತಂದ್ರು ಅವರು ಡೈರೆಕ್ಟ್ರು. ಆಯ್ತು ಅಂತ ಆಮೇಲೆ ಅನೀಶಿಗೆ ಫೋನ್ ಮಾಡಿದ್ವಿ. ಅನೀಶು ಇಲ್ಲ ಬೇರೆ ಥರ ಇದೆ ಅಂತ. ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡ್ಬಿಟ್ಟ, ಅಣ್ಣ ಒಪ್ಕೊಂಡ್ರ ಕತೆನ ಚೆನ್ನಾಗಿದೆ ಅಣ್ಣ. ಯಾವ್ದು ಗುರು ಅಂತ, ಅದೇ ಕಾಡಿದೆ ಅಂತ ಕಾಡು ಅಂತ ಒಪ್ಕೊಂಡ್ವಿ ಅಂತ ಅಂದ್ವಿ. ಹಿಂಗೆ 4 ಜನನ ನಾವು ಅದನ್ನ ಮಾತಾಡ್ಕೊಂಡು ಯಾಕೆಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವುದೋ ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ. ಅದನ್ನ ಅಂದ್ರೆ ನನಗೊಂದು ಸ್ವಲ್ಪ ಇದನ್ನ ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು. ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯ್ತು ಎಲ್ಲರಿಗೂ. ಇದು ಎಕ್ಸ್ಪೀರಿಯನ್ಸ್ಡು ಮಾಡುವಂಥ ಕಥೆನೇ. ಯಾಕಂದರೆ ನಮ್ಗೆ ಅಷ್ಟು ಸುತ್ತಾಟ. ಅದು ಮಡಿಕೇರಿಗೆ ಕರ್ಕೊಂಡೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬ ಡೀಪ್ ಬಾಡಿ ಯಾವ್ಯಾವ ಬರ್ತಾವೆಲ್ಲ ಪಾವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು. ಯಾವ ಡೀಪ್ಗೂ ಹೋಗಲ್ಲ, ಒಂದು ಕಡೆ ಎಲ್ಲ ನೋಡ್ತೀವಿ ಕೊಳಕ್ ಬಂಡುಗಳೆಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟ್ರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ. ಎಲ್ಲ ಬಿದ್ದು ಇವ್ರು ಬಿದ್ದು ಒಳ್ಳಾಡ್ಬಿಟ್ಟಿದ್ವಿ ಅದ್ರ ಮೇಲೆ. ಅವೇನು ಮಾಡಿರ್ಲಿಲ್ಲ, ಆರಾಮಾಗಿ ಸೀನಲ್ಲೇ ಮುಚ್ಚಿನ ಅಯ್ಯೋ ರಾಮ್ನೆ, ನಾನು ಇನ್ನು ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದೇ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ, ಏನು ಆವುಗಳದ್ದು ಕತೆ ಹೇಳ್ತಾ ಇದೀನಿ ನಿಂದಲ್ಲ ಸಮೀರ್. ಅದು ಏನೋ ತೋರ್ಸೋದಿ ನೋಡಿ ಅಂತ. ನಿಜವೂ ಭಯ ಆಯ್ತು, ಏನೂ ಆಗ್ಲಿಲ್ಲ. ಅಯ್ಯ ಮತ್ತೇನ ಡಮ್ಮಿ ಮಾಡ್ಸಿದ್ವಾ? ಹ್ಞೂ ಸರ್ ನಿಜವಲ್ಲ. ಮರಿಗಳೆಲ್ಲ ಪಾಪ ಮರಿಗಳು ದೊಡ್ಡದಿನ ಅಮ್ಮ ಬಂದಿರ್ಲಿಲ್ಲ. ಬನ್ನಿ ಅಮ್ಮ ಬರೋಷ್ಟು ಗೊಂಡಬಿಡೋಣ ಬನ್ನಿ ಅಂತೇಳಿ 3:30ಗೆಲ್ಲ ಖಾಲಿ ಮಾಡ್ಬಿಟ್ವಿ. ಅವ್ರ ಅಮ್ಮ 5:30ಗೆ ಬಂದಿರ್ಬೇಕನೋ. ಬಂದ್ಬಿಟ್ವಿ 3:30ಗೆಲ್ಲ ಬಂದ್ಬಿಟ್ವಿ. ಪಾಪ ಎಲ್ಲ ಮರಿಗಳು ಇಷ್ಟಿದ್ವು, ಏನು ಯಾವನು ಸಾಯಿಸ್ಲಿಲ್ಲ. ಎಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ. ಅವ್ರ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನೂ ಬರ್ತಾರೇನೋ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲೂ ಆಮೇಲಿಂದ ಒಂದು ಸಣ್ಣ ಚೇಳು ನೋಡ್ಲಿಲ್ಲಪ್ಪ. ನಿಜವಾಗ್ಲೂ ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ. ಆ ಕಾಡಿನ ಅದು ನಿಗೂಡುತ್ತೆ, ಅದರಲ್ಲಿ ಏನು ಆಗುತ್ತೆ, ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗಿದು, ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈಗ ತುಂಬ ತುಂಬ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನೆಲ್ಲ ಯಾರಿಗೂ ಸಿಗದಂಗೆ ಮಾಡಕ್ಕೆ ಬಿಡ್ಬೋದು. ಆ ಥರದ್ದು ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಆ ಥರದೊಂದು ಕುತೂಹಲಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಷ್ಟು ಕೊಳ್ಳೆಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ. ಅದು ಆಮೇಲೆ ಅದು ದಕ್ಲಿಲ್ವಾ, ಪಡ್ಕೋಬಾರ್ದ, ಅದು ಹೆಂಗೆ ಅದು ಸಮಾಜಕ್ಕೆ ಸೇರ್ಬೇಕಾ, ಯಾರಿಗೆ ಸೇರ್ಬೇಕು, ಅದೆಲ್ಲನೂ ಹಿಂಗೆ ಈ ಥರದ ಒಂದಷ್ಟು ಬಿಡ್ತಾರೆ. ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ. ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲೇ ನೋಡ್ತಾ ಲುಕ್ ಕೊಡ್ತಾವ್ರು ನನಗಾಗಲೇ ಅಂತ ಡೈರೆಕ್ಟ್ರು. ಇಲ್ಲ ಪೂರ್ತಿ ಹೇಳಲ್ಲ, ಯಾಕಂದ್ರೆ ಪೂರ್ತಿ ಹೇಳಿದ್ರೆ ಏನು ತೊಂದರೆ ಇಲ್ಲ. ಅದು ನಿಜವಲ್ಲ ನೀವೆಲ್ಲರೂ ಕೇಳುವಂತ. ನಮಗೆ ಇದೇನು ಮಿಲಿಟರಿ ಸೀಕ್ರೆಟ್ ಅಲ್ವಲ್ಲ, ಸಿನಿಮಾದ ಕೊನೆಗೆ ನಿಮ್ದೊಂದು ಗೊತ್ತೇ ಆಗಲೇಬೇಕಲ್ಲ ಅದೇನು ಎತ್ತ ಅಂದ್ಬಿಟ್ಟು, ಇತ್ಯರ್ಥ ಆಗಲೇಬೇಕಲ್ಲ. ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೆ ಒಂದು 25ನೇ ವರ್ಷಕ್ಕೊಂದು ಹೊಸ ಎಕ್ಸ್ಪೀರಿಯನ್ಸು, ಒಂದು ಹೊಸದು ಖುಷಿ ಕೊಟ್ಟಿದೆ. ಇಷ್ಟು ಮುಂದೆ ಅವಾಗ ಯಾಕೆಂದರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಬಂದಿರ್ತೀವಿ. ಇದು ಒಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಸ್ಬಿಟ್ಟು ಅದ್ಯಾವುದೋ ದಪ್ಪ ಪುಸ್ತಕನ ತಂದುಬಿಟ್ಟಿದ್ರು ಅವರು. ನಾನು ಮಂತ್ರ ನಾನು ಹೇಳಲ್ಲ ಪತ್ರಿಕೆ, ಇಲ್ಲೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ನಾವೇನು ಬರಬೇಕು 7 ಚಕ್ರಗಳಿಂದನೂ ಬರ್ತದೆ ಅದು ಹೇಳ್ಬಿಟ್ರೆ.
ನಾನು ಹೇಳಲ್ಲ ಅಂದ್ಬಿಟ್ಟೆ, ಅದನ್ನೆಲ್ಲ ನಿಜವೂ ಹೇಳಲ್ಲ ಅಂದ್ಬಿಟ್ಟೆ. ಆಮೇಲೆ ನೀವೇನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾವು ಬಿಡಲಿಲ್ಲ. ಡಬ್ಬಿಂಗ್ ಕೊನೆ ಏನೋ ಮಾಡಿಸಿದ್ರು, ಏನೋ ನಿಜವಾಗ್ಲೂ ತುಂಬ ಪವರ್ಫುಲ್ ಅದು. ಆ ಥರದವೆಲ್ಲ ಮಾಡಿದ್ದಾರೆ ಎಕ್ಸ್ಪರಿಮೆಂಟು. ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು, ಚಿಕ್ಕಣ್ಣವ್ರ ಜೊತೆಗೆ, ಮತ್ತು ಅನೀಶ್ ಜೊತೆಗೆ, ಮತ್ತು ನಮ್ಮ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಪಾಪ ಹೌದು ನಿಜವಾಗ್ಲೂ ನಮ್ಮ ಸಮಕ್ಕೆ ಗಾಡಲ್ಲೇ ಹೊಡಿದ್ದು ಮಾಡಿದ್ದು ಬಿದ್ದಿದ್ದು ಎದ್ದಿದ್ದು. ಯಪ್ಪ ಒಂದ್ಸರಿ ದೇವ ಭೂತ ಎಲ್ಲ ಬಂತು ಅಲ್ಲ, ಬಂದಿದೆ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲ ಒಂದು 80% ಸಿನಿಮಾ 4-5 ಜನನೂ ಫ್ರೇಮಲ್ಲಿದ್ದೀವಿ. ಆಮೇಲೆ ಸಪ್ರೇಟಾಗಿ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಒಂದು 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 ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನ್ಸೋ ಒಂದು ಸಿನಿಮಾ. ಅದರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಬಂಧು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ. ನಿಮ್ಮ ಮತ್ತು ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಶರಣು ಅಣ್ಣ ಹೇಳಣ್ಣ. ಬಿಲ್ಲಿ ಇಲ್ಲ ಅದಕ್ಕೆ ಎಲ್ಲ ಕಾರ್ಡು ಮಾಡ್ಸಿದ್ರು, ಒಂದು ಸಂಘಲ್ಲಿ ಮಾಡ್ಸಿದ್ದಾರೆ ಡಾಕ್ಟರ್ ಡೈರೆಕ್ಟ್ ಮಾಡ್ತಾರೆ. ಇಲ್ಲ 2 ಪೀಸ್ ಹಾಕ್ಸ್ಬಿಟ್ಟು ಏನೋ 2 ಪೀಸ್ ಇತ್ತು ಏನೋ ಸ್ವಲ್ಪ ಮಾಡಿ ಅಂತಂದ್ರು. ಆಯ್ತು ಅಂತ ಹೇಳಿದೀನಿ, ಮಾಡಿಸಿಟ್ಟು ಬಿಲ್ಲಿ ಮಾಡ್ಸಿದ್ದಾರೆ. ಬಿಲ್ಲಿ ಡಾನ್ಸ್ ಎಲ್ಲ ಸೆಂಟ್ರ್ ಪೀಸ್ ಏನೋ ತೋರಿಸಿ ಅಂತಂದ್ರು. ಆಯ್ತು ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಅಣ್ಣ ಇದಾವೆ ಅವೆಲ್ಲ ಬುಕ್ಕಲ್ಲಿ ಅದಂತ ಬರೆದು ಅದನ್ನು ಮಂತ್ರ ಎಲ್ಲ ಸಂಭಾಷಣೆ ಚಾಮರಾಜನಗರದ ಪೂರ್ತಿ ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬರ್ಕಿ ಆಗಿದ್ದೀವಲ್ಲ ಅಲ್ಲಿ. ಒಂದು ಈ ನಿಂಬೆಹಣ್ಣು ಪಂಬೆಹಣ್ಣು ತಾಯ್ತೆ ಮಾಡ್ಬೇಕಾದ್ರೆ 1 ಊರ್ನವ್ರು ಬರಲ್ಲ, 9 ಊರ್ನವ್ರು ಬರ್ತಾರೆ. ಹಂಗಾಗಿ ನಾನು ಸ್ವಲ್ಪ ಆ ಥರದಲ್ಲೂ ಉಳ್ಕಡ್ಡಿ ನಿಲ್ಸೋನು, ನಿಂಬೆಹಣ್ಣು ಯೂಟರ್ನು ಲೆಫ್ಟ್ ಟರ್ನ್ ಆ ಥರದ ಮಂತ್ರವಾದಿ ನಾನು. ಅದರಲ್ಲಿ ಯಾರ ಜೊತೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು? ಅದೇ ಹೇಳಿದ್ರಲ್ಲ, ಕೊಂಡೇನ್ ಮೂಗಲೈತ ಅಲ್ಲ, ಒಂದು ಕಿವಿ ಕೇಳಲ್ಲ, ಲೆಫ್ಟ್ ರೈಟು ಒಂದು ಕೇಳಿಸ್ತಿರತ್ತೆ ರೈಟು. ಚೆನ್ನಾಗಿದೆ ಆ ಥರದ್ದು. ನೀವು ನಕಾಸಲ್ಲಿ ಹುಡುಕರು 2 ಕಿವಿ ಕೇಳಿದವ್ರು ಇರ್ತಾರೆ, 1 ಕಿವಿ ಕೇಳಿದವ್ರು ಏನೋ ನೋಡಿದ್ದೀರಾ ಅಂತ ಪಾತ್ರ ಅವ್ರದ್ದು, ಚಿಕ್ಕಣ್ಣಂದು ಚೆನ್ನಾಗಿದೆ. ಅನೀಶ್ ಅವ್ರದ್ದಾಗ್ಲಿ ಎಲ್ಲ ಆಗಿದೆ. ನಾವು ಎಂಜಾಯ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು 24ನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ. ಡೈರೆಕ್ಟ್ರೇ ಭಾಳ ಸಂತೋಷ ಸರ್, ವೆಲ್ಕಮ್ ಚಿತ್ರರಂಗಕ್ಕೆ. ಭಾಳ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶರಣು. ಧನ್ಯವಾದಗಳು ಸರ್. ಚಿಕ್ಕಣ್ಣ ಅವ್ರು ಮೈಕ್ ಇಟ್ಕೊಂಡು ರೆಡಿ ಇದ್ದಾರೆ ಆಲ್ರೆಡಿ. ಇಲ್ಲ ಸರ್, ಹೇಳಿ ಸರ್, ಹೇಳಿ. 1 ಕಿವಿ ಕೇಳಲ್ಲ ಅಂದ್ರೆ ಅದು ಸಖತ್ ಕಾಮಿಕಲ್ ಆಗಿ ತುಂಬಾ ಇಷ್ಟಪಡ್ತಿದ್ದಾರೆ ಜನ ಟ್ರೈಲರ್ ಅಲ್ಲಿ. ಇನ್ನು ಸಿನಿಮಾದಲ್ಲಿ ಎಷ್ಟು ಫನ್ ಇರ್ಬೋದು ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ, ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ. ತುಂಬ ಬೇಸ ಇದೆಯಾ ವಾಯ್ಸು? ಇಲ್ಲ ನನಗೆ 9 ಗಂಟೆಗೆ ಬಂದಿದ್ದೀವಿ, ಮಾತಾಡ್ತಾನೆ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ನಮಗೆಲ್ಲ ಹಳೆ ಪರಿಚಯನೇ, ಸ್ನೇಹದಲ್ಲೂ ಮತ್ತು ಕೆಲಸದಲ್ಲೂ. ಯಾಕಂದರೆ ಎಲ್ಲರ ಜೊತೆ 3-4 ಸಿನಿಮಾ ಮಾಡಿದ್ವಿ. ಇವರಿಬ್ಬರ ಜೊತೆ ಫಸ್ಟ್ ಸಿನಿಮಾ 24ನೇ ತಾರೀಕು ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ 24ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ, ಬೆಂಬಲಿಸಿ. 24ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಎಷ್ಟು ತರಲೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಮಾಡಿರ್ತೀವಿ. ಯಾಕಂದ್ರೆ ತರಲೆ ಟೀಮೇ ನಮ್ದು. ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರಲೆಗಳು ಆ ಥರದ್ದು. ಸೊ ತರ್ಲೆಗೆ ನನ್ಗೆ ಎಲ್ಲಿ ಇನ್ನೇನು DC ಕ್ಯಾರೆಕ್ಟರ್ ಕೊಡ್ತಾರೆ ಸರ್, ತರ್ಲೆ ಕ್ಯಾರೆಕ್ಟ್ರೆ. ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ, ಎಲ್ಲನೂ ಇದೆ. ಅವಾಗವಾಗ ಸರ್ಪ್ರೈಸ್ ಎಲಿಮೆಂಟ್ಸ್ ಬರ್ತಾ ಇರುತ್ತೆ, ಅವಾಗವಾಗ ಭಯ ಹುಡ್ಸುತ್ತೆ, ಅವಾಗವಾಗ ಕಾತುರತೆನ ಪಟ್ಕೊಳ್ಳುತ್ತೆ, ಅವಾಗವಾಗ ಆದಷ್ಟು ನಗ್ಸುತ್ತೆ. ಇನ್ನು ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವರಿಬ್ರು ಅವಾಗವಾಗ ಕಾಣಿಸ್ತಿರ್ತಾರೆ. ಸೊ ಎಲ್ಲನೂ ಸೇರಿರೋಂಥ ಒಂದು ಫ್ಯಾಮಿಲಿ ನೋಡೋಂಥ ಚಿತ್ರ. ಇಲ್ಲ ಸರ್, ಒಂದ್ಸಲ ಬಂದಿರೋದಕ್ಕೆ 1 ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ನು ಅವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ ಬಿಡ್ರಿ.
ಒಂದೇ ಸಲ ಸರ್, ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋಂಥದ್ದು. ಅಲ್ಲ, ಎಲ್ಲ ಒಟ್ಟಿಗೆ ಇದ್ವಲ್ಲ, ಎಲ್ಲ ಒಟ್ಟಿಗೆ ಇದ್ವಿ. ಓಕೆ, ಧನ್ಯವಾದಗಳು ಚಿಕ್ಕಣ್ಣ ಅವರಿಗೆ. ಸ್ವಲ್ಪ ಈ ಕಡೆ ಸೆಂಟರ್ ಬಂದ್ಬಿಡಿ. ಓಕೆ, ನೀವು ಏನು ಸೀರಿಯಸ್ ಲವರ್ ಅಂತ ಹೇಳಿದ್ರು ರಘು ಸರ್. ಪ್ರತಿಯೊಂದು ಪಾತ್ರಕ್ಕೂ ಒಂದ್ ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಆಗಿದೆ. ಏನ್ ಹೇಳ್ತೀರಾ? 24ಕ್ಕೆ ಸಿನಿಮಾ ರಿಲೀಸ್ ರೆಡಿ ಇದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾ ಸೇರಿದ್ರೆ ಭಯ. ಅಕಿರಾದ ನಂತರ ಆಚೆ ಬ್ಯಾನರಲ್ಲಿ ಮಾಡೇ ಇಲ್ಲ ನಾನು. ಎಲ್ಲ ನನ್ನ ಸ್ನೇಹಿತರು ನಾವು ಒಗ್ಗೂಡಾಗಿ ಮಾಡ್ತಾ ಇದ್ದಿದ್ದು. ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್. ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್. ಇಲ್ಲ ನೀನು ಮಾಡ್ಗುರು, ಆಚೆ ಹೋಗಿ ಮಾಡು ಅಂತ. ಸೊ ಆಚೆ ಮಾಡಿದ ಅದೇ ಅಕ್ಕಿರ ಆದ ನಂತರ ಮಾಡ್ತಿರೋ ಅದೇ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾ ಇವಾಗ ಆರಾಮರ್ ಮಿಸ್ ಆಗಿರ್ಬೋದು. ನಂದೆಲ್ಲ ನನ್ನ ಫ್ರೆಂಡ್ಸು ನಾವು ಸೇರಿ ಊಟ ಮಾಡ್ತಿದ್ದು. ಸೊ ಒನ್ಲಿ ಬಿಲೀಫ್ ಹೋತ್ ಆನ್ ಚಂದ್ರಮೋಹನ್ ಸರ್. ಕತೆ ಹೇಳ್ದಾಗ ಸ್ಟ್ರೈಕ್ ಆಯ್ತು. ಅದೇ ಹಾಗೆ ಹೇಳ್ದಾಗೆ ರಘುವಣ್ಣ ಮಾಡ್ತಿದ್ದಾರೆ, ಚಿಕ್ಕು, ಗುರು, ಅರ್ಚನಾ, ಶರಣಿ ಎಲ್ಲರೂ ಒಂದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ. ಓಕೆ, ನನ್ನ ತನ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ, ಯು ನೆವರ್ ನೋ ಯಾವ್ದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ಸ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯ್ತು, ಇದು ವರ್ಕೌಟ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು, ಬಟ್ ಮೋಹನ್ ಸರ್ ವಾಸ್ ಆಲ್ರೆಡಿ ಪ್ರೂವ್ಡ್ ಅವ್ರ ಪ್ರೀವಿಯಸ್ ಅಲ್ಲಿ. ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಹಿಮ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್. ಸೊ ಥ್ಯಾಂಕ್ ಯು ಸರ್. ಅಂಡ್ ಸರ್, ಮೊದಲನೇ ಸಿನಿಮಾ ಯೂಶಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್, ಸ್ವಲ್ಪ ನೋಡ್ಕೊಳ್ಳಿ ಸರ್, ಬಜೆಟ್ ತೀರಾ ಹೋಗ್ತಾರೆ. ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳಿ, ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟಾದ್ರೂ ಪರವಾಗಿಲ್ಲ ನಾನು ಮಾಡ್ತೇನೆ ಸರ್, ನಿಮಗೆ ಒಳ್ಳೇದಾಗ್ಲಿ ಸರ್. ಈತ ತುಂಬಾ ಸಿನಿಮಾಗಳು ಮಾಡ್ಕೊಂಡು ಹೋಗಿ. ಅಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾನು ಆಲ್ರೆಡಿ ಮಾಡಿದೆ, ರಘುವಣ್ಣ ಜೊತೆ ಮಾಡಿದೆ, ಗುರು ಜೊತೆ ಫಸ್ಟ್ ಕಾಂಬಿನೇಷನ್. ಆಕ್ಚುಲಿ ನಮ್ ಗ್ಯಾಂಗ್ ಅಲ್ಲಿ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಹೊಡೆದು ಬಿಡ್ತಾ ಇದ್ವಿ. ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಎವ್ರಿಥಿಂಗ್. ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು ನಂದನು. ಅರ್ಚನ ಜೊತೆ ವಾಸು ನಾನು ಮಾಡಿದೆ, ಶರತ್ ಅವ್ರ ಜೊತೆ 2 ಸೀನ್ ಇತ್ತು. ಇಟ್ ವಾಸ್ ಗುಡ್ ಅಂಡ್ ಥ್ಯಾಂಕ್ಸ್ ಲಾಟ್. ಅಂಡ್ ಸರ್ ಯು ಕಂಪೋಸ್ಡ್ ರಿಯಲಿ ಗುಡ್ 2 ಸಾಂಗ್ಸ್. ತುಂಬಾ ಚೆನ್ನಾಗಿದೆ. ಅಂಡ್ ಸತ್ಯವರಾಗಿರ್ಬೋದು ಮತ್ತೆ ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ಫಾರ್ ದ ಫಿಲ್ಮ್. ಅದನ್ನ ನಾವು ಆಸ್ ಅನ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ. ನಾನು ಅಫ್ಕೋರ್ಸ್ ನಾನು ಫಸ್ಟ್ ಕಾಪಿ ನೋಡಿಲ್ಲ, ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆನಂದ್ ಮಾಡಿದ್ದಾರೆ. ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗ್ಲಿ. 24ನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಗಂಭೀರವಾದ ಪಾತ್ರನೇ ಸರ್, ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ. ಗಂಭೀರವಾದ ಪಾತ್ರ ಅಂದ ಕೂಡಲೇ ಮತ್ತೆ ತುಂಬಾ ಏನೋ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್, ಈಕ್ವಲ್ ಇದಿದೆ. ಫೈಟ್ಸ್ ಅಂದ್ರೆ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸನ್ನಿವೇಶದಿಂದ ಹೋಗುವಂತ ಒಂದು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ವಿಲ್ ಟೇಕ್ ದ ಟ್ವಿಸ್ಟ್. ಅನ್ನೋ ಒಂದು 15 ನಿಮಿಷ ಇರುತ್ತೆ ಒಂದು ಪೋರ್ಷನ್. ಅದರಲ್ಲೇ ಮೇಜರ್ ಎಲ್ಲಾನು ಇರೋದು. ಥ್ಯಾಂಕ್ ಯು. ಧನ್ಯವಾದಗಳು. ಗುರು ಸರ್ ಮಾತಾಡ್ತಾರೆ. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ 2 ಕಡೆನೂ ಎಂಟರ್ಟೈನಿಂಗ್ ಆಗಿದ್ರಿ ಅಂದ್ರು. ಇವಾಗ ಶೇಡ್ಸ್ ಹಾಕಿಲ್ಲ? ಇಲ್ಲ, ಸರಿ ಆಯ್ತು. ಸ್ವಲ್ಪ ಹಾಕ್ಲಾ? ಇಲ್ಲ, ಪರವಾಗಿಲ್ಲ. ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರಾಜ್ ಸರ್. ತುಂಬಾ ಖುಷಿ ಆಯ್ತು ನಿಮ್ಮನ್ನು ಫಸ್ಟ್ ಮೀಟ್ ಮಾಡಿದಾಗಲೇ ಒಂದು ಒಳ್ಳೆ ಎನರ್ಜಿ ಇತ್ತು. ಇಲ್ಲಪ್ಪ ಈ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ, ಫೈಟಿಂಗ್ ಹಂಗೆ ಅದೇ ಥರ ಮಾಡಿದ್ರಿ. ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ತುಂಬ ಖುಷಿ ಆಯಿತು. ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್, ಈ ಚಿತ್ರ ನಂಗೆ ಸಿಗೋ ಕಾರಣ ಅವರೇ. ಫಸ್ಟ್ ನನ್ಗೆ ಅವ್ರು ಕಾಲ್ ಮಾಡಿದರು, ಗುರು ಇತ್ತು ಒಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿದೆ, ಬೇರೆ ಥರನೇ ಡಿಫ್ರೆಂಟ್ ಆಗಿದೆ, ಇದು ಮಾಡಿ ಅಂತ. ಆಮೇಲೆ ಚಂದ್ರಮೋಹನ್ ಸರ್ ಬಂದು ಕತೆ ಹೇಳಿದರು. ತುಂಬಾ ಖುಷಿ ಆಯಿತು. ಅದಾದ್ಮೇಲೆ ಯಾರ್ಯಾರು ಸ್ಟಾರ್ ಕಷ್ಟ ಅಂತ ಕೇಳಿದಾಗೆಲ್ಲ ಹೇಳಿದರು. ಚಿಕ್ಕಣ್ಣ ಇದ್ದಾರೆ, ರಘುವಣ್ಣ ಅಂದರೆ ನಂಗೆ ತುಂಬ ಫೇವ್ರೇಟ್. ಯಾಕಂದ್ರೆ ಒಂದು 2-3 ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ. ಚಿಕ್ಕಣ್ಣ ಹಾಗೂ ಶರಣ್ಯ, ಅರ್ಚನಾ ಕೊಟ್ಟಿಗೆ, ಸೊ ಅನೀಶ್, ಎಲ್ಲರಿಗೂ ಫೋನ್ ಮಾಡಿದ್ವಿ. ಸೊ ಒಂದು ತಂಡ ಆಯ್ತು. ಇದರಲ್ಲಿ ನಾನು ಒಂದು ಹಳ್ಳಿಲಿ ಅಮಾಯಕ ಕಾಡಿ ಕರ್ಕೊಂಡು ಹೋಗ್ತಾರೆ, ಒಂದು ಚೀಲ ಕೊಡ್ತಾರೆ, ಇಡೀ ಫಿಲ್ಮು ಚೀಲ ಇಟ್ಕೊಂಡು ಹೋಗಿದ್ದೀನಿ. ಆ ಚೀಲದಲ್ಲಿ ಏನು ತುಂಬ್ಕೊಂಡ್ಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಏನು ಹಣ್ಣು ತುಂಬ್ಕೊಬರಕ್ಕೋ ಅಥವಾ ಸೌದೆ ತುಂಬ್ಕೊಬರಕ್ಕೋ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಗೊತ್ತಲ್ಲ, ಆನೆ ಎಲ್ಲ ನೋಡಿದ್ರಲ್ಲ. ಸೊ ಮುಂದೆ 24ಕ್ಕೆ ಮೂವಿ ರಿಲೀಸ್ ಆಗ್ತಿದೆ. ಸೊ ಏನು ತುಂಬ್ಕೊಬಂದ್ವಿ ಅಂತ ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಪ್ರೊಡ್ಯೂಸರ್ ಸರ್ ಅಷ್ಟೇ, ಫಸ್ಟ್ ಫಿಲ್ಮು, ಇನ್ನೂ 100 ಫಿಲ್ಮ್ ಮಾಡಿ ಸರ್, ಒಳ್ಳೇದಾಗಲಿ. ಸೊ 24th ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಬರೀ ಚೀಲ ಇದೆ ನೋಡಿ ನಮ್ಮ ಕೈಯಲ್ಲಿ.
ಈಗ ಗೊತ್ತಾಯ್ತಾ? ಇಲ್ಲ, ಚೀಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸರ್. 24 ಪೂರ್ತಿ ಗೊತ್ತಾಗುತ್ತೆ. 24 ಪೂರ್ತಿ ಗೊತ್ತಾಗುತ್ತೆ ಸರ್. ಹಾಯ್. ಓಕೆ.